ಈ ವರ್ಷ ದೇಶದ ಅರ್ಧದಷ್ಟು ಜಿಲ್ಲೆಗಳಲ್ಲಿ ಈ ಹೊತ್ತಿಗೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗಿದೆ. ಇದು ಖಾರಿಫ್ ಬೆಳೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ದೇಶದಲ್ಲಿ ಭಾರೀ ಹಣದುಬ್ಬರ ಸ್ಫೋಟಗೊಳ್ಳಲಿದೆಯಾ ಅನ್ನೋ ಆತಂಕನೂ ಎದುರಾಗಿದೆ. ಈ ವಿಷಯದಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಪ್ರಶ್ನೆ. ಪ್ರಧಾನಿ ಪ್ರಸ್ತುತ ವಿದೇಶ ಪ್ರವಾಸದಲ್ಲಿದ್ದಾರೆ. ಪ್ರಧಾನಿ ಮತ್ತು ಅವರ ಸರ್ಕಾರ ಈ ವಿಷಯವಾಗಿ ವಹಿಸಿರುವ ಎಚ್ಚರ ಏನು ಅನ್ನೋದು ದೇಶದ ಪ್ರಶ್ನೆಯಾಗಿದೆ. ಮಳೆ ಪ್ರಮಾಣದಲ್ಲಿನ ಕುಸಿತ ದೇಶದಲ್ಲಿ ಆಹಾರ ಧಾನ್ಯಗಳನ್ನಷ್ಟೇ ಅಲ್ಲ, ಹಣದುಬ್ಬರದ ಬಿಕ್ಕಟ್ಟಿಗೂ ಕಾರಣವಾಗುವ ಸಾಧ್ಯತೆ ಇದೆ. ಈ ವರ್ಷ ಮಳೆ ತುಂಬಾ ತಡವಾಗಿದೆ. ಅದರ ನಂತರನೂ ಮಳೆಯ ಪ್ರಮಾಣ ಸಾಕಷ್ಟಿಲ್ಲ. ದೇಶದ ಬಹುಪಾಲು ಕೃಷಿ ವಲಯ ಇನ್ನೂ ಮಾನ್ಸೂನನ್ನೇ ಅವಲಂಬಿಸಿದೆ. ಹೀಗಿರುವಾಗ ದೇಶದ ಅರ್ಧದಷ್ಟು ಭಾಗದಲ್ಲಿ ಬಹಳ ಕಡಿಮೆ ಮಳೆಯಾಗಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಮಳೆಯೇ ಆಗ್ಲಿಲ್ಲ. ಪರಿಸ್ಥಿತಿ ಹೇಗಿದೆ ಅಂದ್ರೆ ಖಾರಿಫ್ ಬಿತ್ತನೆ ವಿಳಂಬ ಆಗಿದೆ. ಮುಂಬರುವ ಬೆಳೆ ಬಿತ್ತನೆ ಕೂಡ ವಿಳಂಬ ಆಗಿದೆ. ಇದು ಮುಂದುವರೆದ್ರೆ ತೀವ್ರ ಹಣದುಬ್ಬರದ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಗಮನಿಸಿರುವ 738 ಜಿಲ್ಲೆಗಳ ಪೈಕಿ 377 ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗಿದೆ. ಈ 377 ಜಿಲ್ಲೆಗಳಲ್ಲಿ 100 ಜಿಲ್ಲೆಗಳು ಸಂಪೂರ್ಣವಾಗಿ ಮಳೆ ಮೇಲೆ ಅವಲಂಬಿತವಾಗಿವೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ ಮತ್ತು ಬಿಹಾರ ಪ್ರಮುಖ ಕೃಷಿ ರಾಜ್ಯಗಳಾಗಿವೆ. ಮಳೆ ಕಡಿಮೆಯಾಗೋದ್ರಿಂದ ಅನೇಕ ವಸ್ತುಗಳ ಉತ್ಪಾದನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಅರ್ಥಶಾಸ್ತ್ರಜ್ಞರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಎಲ್ ನಿನೋ ಕಾರಣ ಅಂತ ದೂಷಿಸಲಾಗ್ತಿದೆ. ಮಾನ್ಸೂನ್ ವಿಳಂಬ ಆಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯನ್ನ ಅನುಭವಿಸುತ್ತಿದ್ದೇವೆ. ಇದು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದ ವಾಸ್ತವ. ಈಗ ಬಹಿರಂಗಗೊಳ್ತಿರುವ ಸತ್ಯ ಆತಂಕಕಾರಿಯಾಗಿದೆ. ಎಣ್ಣೆ ಬೀಜ ಉತ್ಪಾದನೆ 39% ಕಡಿಮೆಯಾಗಿದೆ. ಉತ್ಪಾದನೆಯಲ್ಲಿ ಇಳಿಕೆ ಕಂಡು ಬಂದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಯಾವುದೇ ವಸ್ತು ದುಬಾರಿಯಾಗುತ್ತೆ. ಬಿತ್ತನೆ ಮಾಡಿದ ಒಟ್ಟು ಪ್ರದೇಶ 350.85 ಲಕ್ಷ ಹೆಕ್ಟೇರ್ ಆಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 21% ಇಳಿಕೆಯಾಗಿದೆ. ಭತ್ತ 13% ಕುಸಿತ, ದ್ವಿದಳ ಧಾನ್ಯಗಳು 22%, ಎಣ್ಣೆ ಬೀಜಗಳು 39%, ಹತ್ತಿ 23% ಕುಸಿತ ಕಂಡಿವೆ. ದುರ್ಬಲ ಮಾನ್ಸೂನ್ ಬಂದಾಗ ಅದು ಗ್ರಾಮೀಣ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಎರಡನೇದಾಗಿ ಇದು ಹಣದುಬ್ಬರ ಗಗನಕ್ಕೇರೋಕೆ ಕಾರಣ ಆಗುತ್ತೆ. ಮಾನ್ಸೂನ್ ಕೆಟ್ಟದಾಗಿದ್ದಾಗ ಇದು ಸಂಭವಿಸುತ್ತೆ. ತರಕಾರಿ, ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳು ಕೂಡ ಹೆಚ್ಚು ದುಬಾರಿ ಆಗುತ್ತೆ. ಇದು ಪ್ರತಿ ವರ್ಷನೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುವ ಸಮಸ್ಯೆ ಆಗಿರೋದ್ರಿಂದ ಇದನ್ನ ನಿಭಾಯಿಸೋಕೆ ದೀರ್ಘಾವಧಿಯ ಯೋಜನೆಗಳ ಅಗತ್ಯ ಇದೆ. ಇಲ್ಲಿ 2047ರ ವಿಕಸಿತ ಭಾರತದ ಬಗ್ಗೆ ಹೇಳ್ಕೊಂಡು ಕೂರೋದ್ರಿಂದ ಏನೂ ಆಗೋದಿಲ್ಲ. ಈ ಕ್ಷಣಕ್ಕೆ ಪರಿಣಾಮ ಬೀರುವ ಯೋಜನೆಗಳ ಅಗತ್ಯ ಇದೆ. ಈ ಬಾರಿ ಮಾನ್ಸೂನ್ ದುರ್ಬಲವಾಗಿದೆ ಮತ್ತದು ಹಣದುಬ್ಬರ ಮಾತ್ರವಲ್ಲದೆ ದೇಶದ ಆರ್ಥಿಕತೆ ಮೇಲೂ ನೇರ ಪರಿಣಾಮ ಬೀರತ್ತೆ ಅಂತ ಅರ್ಥಶಾಸ್ತ್ರಜ್ಞರು ಬಹಳ ದಿನಗಳಿಂದ ಎಚ್ಚರಿಸ್ತಾ ಇದ್ರು. ಈಗ ಆ ಸ್ಥಿತಿ ಬಹುಶಃ ಹೊಸ್ತಿಲಲ್ಲೇ ಬಂದು ನಿಂತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.